ಆತ್ಮೀಯ ಸಹೋದರ ಸಹೋದರಿಯರೇ, ಬೈಬಲ್ ಇರುವ ಧೀಮಂತ ಮಹಿಳೆಯರ ಬಗ್ಗೆ ನಾವು ಧ್ಯಾನಿಸುತ್ತಿದ್ದೇವೆ. ಹೊಸ ಒಡಂಬಡಿಕೆಯ ಮಹಿಳೆಯರು. ಇಂದು ನಾವು ಧ್ಯಾನಿಸುವಂಥ ಮಹಿಳೆ ಯೋಹಾನನ ಶುಭ ಸಂದೇಶ 12ನೇ ಅಧ್ಯಾಯದ ಪ್ರಕಾರ ಯೇಸು ಬೆಥನಿಗೆ ಹೋದಾಗ ಅಲ್ಲಿ ಯೇಸುವಿನ ಕಾಲುಗಳಿಗೆ ಜಟಮಾಂಸಿ ತೈಲವನ್ನು ಹಚ್ಚಿ ತನ್ನ ತಲೆ ಕೂದಲಿಂದ ಒರೆಸಿದಂಥ ಮರಿಯಳ ಬಗ್ಗೆ. ಯೇಸು ತನ್ನ ಸೇವಾ ಕಾರ್ಯದಲ್ಲಿ ಆಗಾಗ್ಗೆ ಬೆಥಾನಿಯದ ಲಾಜರ, ಮಾರ್ತ ಮತ್ತು ಮರಿಯಳ ಮನೆಗೆ ಹೋಗುತ್ತಿದ್ದರು. ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದರು. ಹೀಗೆ ತನ್ನ ಜೀವನದ ಕೊನೆಯ ಪಾಸ್ಕ ಹಬ್ಬಕ್ಕೆ ಇನ್ನೂ 6 ದಿನಗಳಿರಬೇಕಾದ್ರೆ, ಯಾಕಂದರೆ 6 ದಿನಗಳಲ್ಲಿ ಯೇಸು ತನ್ನ ತಂದೆಯ ಬಳಿ ಮಹಿಮಾನ್ವಿತರಾಗಿ ಹೋಗುವುದಕ್ಕೆ ಮುಂಚೆ ಯೇಸು ಬೆಥಾನಿಯಕ್ಕೆ ಕೊನೆಯ ಬಾರಿ ಬರುತ್ತಾರೆ. ಇದನ್ನು ತಿಳಿದುಕೊಂಡಂಥ ಮರಿಯ ಇಷ್ಟು ದಿನಗಳ ಕಾಲ ಯೇಸುವಿಗೆ ಲೇಪನವನ್ನು ಮಾಡಲು ತಾನು ಕೂಡಿಸಿದ್ದಂಥ ಹಣದಿಂದ ಸುಮಾರು 300 ದಿನಾರಿ, 1 ದಿನಾರಿ ಅಂದರೆ ಒಬ್ಬ ಕೆಲಸಗಾರನಿಗೆ 1 ದಿನಕ್ಕೆ ನೀಡುವ ಸಂಬಳ, ಸುಮಾರು 300 ದಿನಾರಿಯಷ್ಟು ಬೆಲೆಬಾಳುವುಳ್ಳ ಜಟಮಾಂಸಿ ತೈಲವನ್ನು ತಂದು ಯೇಸುವಿನ ಕಾಲುಗಳಿಗೆ ಅರ್ಪಿಸಿ ಅದನ್ನು ತನ್ನ ತಲೆ ಕೂದಲಿಂದ ಒರೆಸಿದಳು. ಇದು ಮರಿಯಳ ಪ್ರೀತಿಯ ಸಂಕೇತ. ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಳ್ಳುವ ಯೇಸುವಿಗೆ ಮರಿಯಳು ನೀಡಿದಂಥ ತನ್ನ ಪ್ರೀತಿಯ ಸಂಕೇತ. ಯೇಸುವಿನ ತ್ಯಾಗದ ಮುಂದೆ 300 ದಿನಾರಿಯು ಬಹಳ ಕಮ್ಮಿ ಎಂದು ನೆನೆಸಿದಳು ಈ ಮರಿಯ. ಆದರೆ ಈ ಕೆಲಸವನ್ನು ನೋಡಿದಂಥ ಯೂದ ಇಸ್ಕರಿಯೋತನು ತಕ್ಷಣ ಯಾಕೆ ಇದನ್ನು ಪೋಲು ಮಾಡಬೇಕಾಗಿತ್ತು, ಈ 300 ದಿನಾರಿಯನ್ನು ಮಾರಿ ಬಡವರಿಗೆ ಕೊಡಬಹುದಿತ್ತಲ್ಲವೇ ಎಂದು ಹೇಳುತ್ತಾನೆ. ನಿಜವಾಗಲೂ ಅವನಿಗೆ ಬಡವರ ಮೇಲಿನ ಕಾಳಜಿಯಿಂದ ಅಲ್ಲ, ಯಾಕಂದರೆ ಅವನೊಬ್ಬ ದೊಡ್ಡ ದರೋಡೆಕೋರನಾಗಿದ್ದನು. ಅವನಿದ್ದಂಥ ಹಣದ ಜೀರದಿಂದ ಅವನು ತನ್ನ ಸ್ವಂತ ಬಳಕೆಗೆ ಬಳಸಿಕೊಳ್ಳುತ್ತಿದ್ದನೆಂದು ನಾವು ಶುಭ ಸಂದೇಶದಲ್ಲಿ ಓದುತ್ತೇವೆ. ಆದರೆ ಈ ಮರಿಯ ಯೇಸುವಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂದೂ ಮುಂದೆ ನೋಡಲಿಲ್ಲ. ಇದು ದೊಡ್ಡ ಕಾಸು, ಇದನ್ನು ದೇವರಿಗೆ ಕೊಡಬೇಕು ಬೇಡವೆಂದು ನೋಡಿಲ್ಲ. ಬದಲಾಗಿ ಯೇಸುವಿನ ಪ್ರೀತಿಯ ಮುಂದೆ ಇದೂ ಕೂಡ ಬಹಳ ಚಿಕ್ಕದು ಎಂದು ಹೇಳಿದರು. ಅದಕ್ಕೆ ಯೇಸು ಹೇಳುತ್ತಾರೆ, ಬಡವರು ಸದಾ ನಿಮ್ಮ ಜೊತೆ ಇರುತ್ತಾರೆ, ನೀವು ಅವರಿಗೆ ಸಹಾಯ ಮಾಡಬಹುದು. ಆದರೆ ನಿಮ್ಮ ಜೊತೆ ನಾನು ಸದಾ ಇರುವುದಿಲ್ಲ. ನನ್ನ ಅಡಕಕ್ಕೆ ಈಗಾಗಲೇ ಮರಿಯಳು ಈ ಸೇವೆ ನನಗೆ ಮಾಡಿದ್ದಾಳೆ. ಆದ್ದರಿಂದ ಎಲ್ಲೆಲ್ಲಿ ಶುಭ ಸಂದೇಶವು ಪ್ರಚಾರವಾಗುತ್ತದೋ ಅಲ್ಲೆಲ್ಲ ಈಕೆಯ ಈ ಸೇವಾ ಕಾರ್ಯವು ಕೂಡ ಪ್ರಚಾರವಾಗುತ್ತದೆ ಎಂದು ಪ್ರಭು ಯೇಸು ಹೇಳುತ್ತಾರೆ. ಪ್ರಭುವಿನಲ್ಲಿ ಸಹೋದರ ಸಹೋದರಿ, ನಮ್ಮಲ್ಲಿರುವ ಪ್ರತಿಯೊಂದು ಸಹ ದೇವರು ನಮಗೆ ನೀಡಿರುವ ದಾನ, ನಮ್ಮ ಮನೆ, ಮಠ, ಆಸ್ತಿ, ಅಂತಸ್ತು ಎಲ್ಲ. ಆದ್ದರಿಂದ ದೇವರಿಗೆ ನಾವು ಕೊಡಲು, ನಮ್ಮ ಸಮಯವನ್ನು ಕೊಡಲು, ಭಾನುವಾರ ಪೂಜೆಗೆ ಹೋಗಲು, ಸಂಸ್ಕಾರದಲ್ಲಿ ಭಾಗವಹಿಸಲು ನಾವು ಹಿಂದೂ ಮುಂದೆ ನೋಡೋದು ಬೇಡ. ಯಾಕಂದರೆ ಈ ನಮ್ಮ ದೇಹದಲ್ಲಿರುವ ಉಸಿರು ಒಂದು ಕ್ಷಣ ದೇವರು ನಿಲ್ಲಿಸಿದರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೇವೆ. ಮನುಷ್ಯ ನೀನು ಮಣ್ಣು ಮತ್ತೆ ಮಣ್ಣಾಗಿ ಹೋಗುತ್ತೆ ಎಂದು ವಿಭೂತಿ ಬುಧವಾರ ಧರ್ಮಸಭೆ ನಮಗೆ ಆದಿಕಾಂಡದ ಆ ಸತ್ಯವನ್ನು ನಮಗೆ ತಿಳಿಸ್ತದೆ. ಆದ್ದರಿಂದ ಜೀವವಿರುವಷ್ಟು ಕಾಲ ದೇವರಿಗೆ ನಾವು ಕೃತಜ್ಞತೆಯಿಂದ ನಮ್ಮ ಕುಟುಂಬದವರೊಡನೆ, ಮಕ್ಕಳು ಮೊಮ್ಮಕ್ಕಳೊಂದಿಗೆ ದೇವರ ದೇವಾಲಯಕ್ಕೆ ಹೋಗಿ ಭಾನುವಾರದ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮ ಮನದಾಳದಿಂದ ದೇವರಿಗೆ ವಂದನೆಯನ್ನು ಸಲ್ಲಿಸಿದರೆ ನಾವು ಭಾಗ್ಯವಂತರು. ಯಾಕಂದರೆ ಉಸಿರು ಹೋದ ನಂತರ 4 ಜನ ನಮ್ಮನ್ನು ಹೊತ್ತುಕೊಂಡು ಬಂದು ಪ್ರಾರ್ಥಿಸುವುದಕ್ಕಿಂತ ಉಸಿರಿರಬೇಕಾದ್ರೆ ನಾವು ಮಾಡಿದಂಥ ಪಾಪಗಳಿಗೆ ಕ್ಷಮೆಯನ್ನು ಬೇಡಿ ಈ ಮರಿಯಳಂತೆ ದೇವರಿಗೆ ಕೊಡಲು ನಾವು ಹಿಂದೂ ಮುಂದೆ ನೋಡೋದು ಬೇಡ. ಮರಿಯಳು ದೇವರಿಗೆ ತನ್ನ ಸರ್ವಸ್ವವನ್ನು ಸಮರ್ಪಿಸಿದಂತೆ ಜಟಮಾಂಸಿ ತೈಲವನ್ನು ತಂದು ಯೇಸುವಿನ ಪಾದಕ್ಕೆ ಅರ್ಪಿಸಿದಂತೆ ನಾವು ಸಹ ನಮ್ಮ ದೇಹದ, ನಮ್ಮ ಮನಸ್ಸಿನ, ನಮ್ಮ ಕೆಲಸದ ಒಂದು ಭಾಗವನ್ನು ಬಡಬಗರಿಗೆ ದಾನ ಮಾಡುತ್ತಾ ಅವರಲ್ಲಿ ನಾವು ಯೇಸು ಕ್ರಿಸ್ತನನ್ನು ಕಾಣೋಣ. ಯಾಕಂದರೆ ಪ್ರಭು ಯೇಸು 25ನೇ ಅಧ್ಯಾಯ ಮತ್ತಾಯನ ಶುಭ ಸಂದೇಶ ಹೇಳುವಂತೆ, ನಾನು ಹಸಿದಿದ್ದೇನೆ, ನನಗೆ ಊಟವನ್ನು ಕೊಟ್ಟಿರಿ, ನಾನು ಬಾಯಾರಿದ್ದೆ, ನೀವು ನನಗೆ ಕುಡಿಯಲು ನೀರನ್ನು ಕೊಟ್ಟಿರಿ, ನಾನು ನಿರ್ಗತಿಕನಾಗಿದ್ದೆ, ನೀವು ನನಗೆ ಆಶ್ರಯವನ್ನು ನೀಡಿದ್ದೀರಿ, ನಾನು ವಿವಸ್ತ್ರನಾಗಿದ್ದೆ, ನೀವು ನನಗೆ ವಸ್ತ್ರವನ್ನು ನೀಡಿದ್ದೀರಿ, ನಾನು ಅನಾರೋಗ್ಯದಿಂದ ಇದ್ದೆ, ಕಾರಾಗೃಹದಲ್ಲಿದ್ದೆ, ನೀವು ನನ್ನನ್ನು ಬಂದು ಸಂಧಿಸಿದ್ರಿ ಎಂದು ಹೇಳಿದಂತೆ ನಾವು ಇಂಥವರಲ್ಲಿ ಪ್ರಭು ಯೇಸುವನ್ನು ನಾವು ಕಾಣಬೇಕಾಗಿದೆ. ಆದ್ದರಿಂದ ನಾವು ಮರಿಯಳಿಂದ ಕಲಿಯೋಣ. ಯೇಸುವಿಗೆ ನೀಡಲು ನಾವು ಹಿಂಜರಿಯುವುದು ಬೇಡ. ಪ್ರಭು ಹೇಳಿರುವಂತೆ, ಕೊಡಿರಿ ನಿಮಗೆ ಕೊಡಲಾಗುವುದು, ಕುಲುಕಿ ಅದುಮಿ ಅಳೆದು ನಿಮ್ಮ ಮಡಿಲಿಗೆ ಸುರಿಯಲಾಗುವುದು, ನೀವು ಕೊಟ್ಟ ಅಳತೆಯಲ್ಲಿಯೇ ನಿಮಗೆ ಕೊಡಲಾಗುವುದು ಎಂದು. ಆದ್ದರಿಂದ ದೇವರು ನಮಗೆ ಹೇರಳವಾಗಿ ನೀಡುವ ದಾನವನ್ನು ನಾವು ಪರಿಗಣಿಸಿ ನಮ್ಮ ಸಮಯವನ್ನು, ನಮ್ಮ ಶಕ್ತಿಯನ್ನು, ನಮ್ಮ ಹೃದಯವನ್ನು ನಾವು ಪ್ರಭು ಯೇಸುವಿಗೆ ಸಮರ್ಪಿಸೋಣ.